ನಿಜ ತುಂಬಾ ನಿಮ್ಮ ಇಲಾಖೆನ ಸಿಕ್ಕಾಪಟ್ಟೆ ಸದೃಢಗೊಳಿಸ್ತೀವಿ ಅನ್ನೋ ವಿಶ್ವಾಸ ಇದೆಯಾ ರಾಮಲಿಂಗಾರೆಡ್ಡಿ ಅವರಿಗೆ? ಹಣಕಾಸಿನ ಇಲಾಖೆ ಮುಖ್ಯಮಂತ್ರಿಗಳು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ರು. ಆಮೇಲೆ ಕಮಿಟ್ಮೆಂಟ್ಸ್ ಇದೆ ನಮ್ಮದು ಸರ್ ಜನಕ್ಕೆ. ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಕ್ಯಾಬಿನೆಟ್ಟು ಮತ್ತು CM ಹಣಕಾಸು ಸಚಿವರು ಆಗಿದ್ದಾರೆ, ಹೆಚ್ಚಿನ ಆದ್ಯತೆ ಕೊಡಬೇಕು. ಇದಕ್ಕೆ ಕೊಟ್ಟಾಗ ನಾವು ಮಾಡ್ಬೋದು. ಸರ್ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ರೈತರಿಗೆ ನೀರಾವರಿ ಬೆಳೆ ಬೆಳಿಬೇಡಿ, ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ರೈತರು ಏನು ಮಾಡಬೇಕು ಸರ್? ಡ್ಯಾಮಲ್ಲಿ ನೀರಿಲ್ಲ, ಏನು ಮಾಡ್ತೀರಾ ನೀವು? ಓಕೆ, ಡ್ಯಾಮಲ್ಲಿ ನೀರು ಇಲ್ಲದೇ ಇದ್ದಾಗ ಕರೆಕ್ಟ್, ಕುಡಿಯೋ ನೀರಿಗೆ ಮಾತ್ರ ಆಗ ಆ ಸಮಯದಲ್ಲಿ ಬರೀ 3 ತಿಂಗಳಿಗೆ ನೀರು ಆಗ್ತಿತ್ತು. ಎಷ್ಟು KRS ಅಲ್ಲಿ ಬರೀ 3 ತಿಂಗಳಿಗೆ ನೀರಿತ್ತು. ಬೇರೆ ಡ್ಯಾಮ್ಸಲ್ಲೂ ಅಷ್ಟೇ 2-3 ತಿಂಗಳಿಗೆ 4 ತಿಂಗಳಿಗೆ ಆಗೋಷ್ಟು ಮಾತ್ರ ನಮ್ಮ ಹತ್ರ ನೀರಿತ್ತು. ಕುಡಿಯೋ ನೀರಿಗೇ ನಮಗೆ ಶಾರ್ಟೇಜ್ ಇದೆ. ಹೌದು, ಆ ಡ್ಯಾಮ್ ಆಧಾರಿತ ಜನರು ಏನಿದ್ದಾರೆ ಅವ್ರಿಗೆ ಬೆಳಿಬೇಡಿ ಅಂತ CM ಹೇಳಿದ್ದು. ಮಳೆ ಆಧಾರಿತ ಅವ್ರೇನು ಬೇಡ ಅಂತ. ಕರೆಕ್ಟ್. ಈ ಅವೇರ್ನೆಸ್ ಎಷ್ಟು ಮಟ್ಟಿಗೆ ನಮ್ಮ ರೈತರಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ? ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ರೈತರು ಹೇಳಿರೋ ಮಾತುಗಳನ್ನು ಕೇಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ. ಎಲ್ಲ ಡ್ಯಾಮ್ಸಲ್ಲೂ ಕೂಡ ಈಗ ಉದಾಹರಣೆಗೆ KRS ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ ಮೀಟಿಂಗ್ಸ್ ಕರೀತಾರೆ, ಜನಪ್ರತಿನಿಧಿಗಳು ಮೀಟಿಂಗ್ಸ್ ಕರೀತಾರೆ. ಇನ್ನು ಬೇರೆ ಕೆಲವರು ಸದಸ್ಯರು ಮಾಡ್ಕೊಂಡಿರ್ತಾರೆ. ಕರೆದು ಡ್ಯಾಮಲ್ಲಿ ಎಷ್ಟು ನೀರಿದೆ ಅದರ ಆಧಾರದ ಮೇಲೆ ಅವ್ರು ತೀರ್ಮಾನ ತಗೊಳ್ತಾರೆ. ಯಾವ ಬೆಳೆ ಬೆಳಿಬೇಕು, ನೀರು ಬಿಟ್ಟರೆ ಲಭ್ಯತೆ ಇದ್ದರೆ ಯಾವಾಗ ನೀರು ಬಿಡಬೇಕು, ಯಾವಾಗ ಕ್ಲೋಸ್ ಮಾಡಬೇಕು ಅನ್ನೋದನ್ನು ಇದೇ ರೀತಿ ಎಲ್ಲ ಡ್ಯಾಮ್ಸಲ್ಲೂ ತಗೊಳ್ತಾರೆ. ಆಯಾ ಉಸ್ತುವಾರಿ ಸಚಿವರು ಅಲ್ಲಿ ಇರ್ತಾರಲ್ಲ, ಈಗ ತುಂಗಭದ್ರ ನಮ್ಮ ಇವರಿದ್ರು, ತಂಗಡಿಯವರಿದ್ರು, ಅವ್ರು ತೀರ್ಮಾನ ತಗೊಳ್ತಾರೆ. ಸರ್ ನೀವು ತುಂಗಭದ್ರ ಅಂದ ತಕ್ಷಣ ನೆನಪಾಯ್ತು, ಈ TB ಡ್ಯಾಮ್ ಗೇಟ್ ಓಪನ್ ಮಾಡೋಕ್ಕೆ ಆಂಧ್ರದ ಚಂದ್ರಬಾಬು ನಾಯ್ಡು, ತೆಲಂಗಾಣದ ರೇವಂತ್ ರೆಡ್ಡಿ ಅವರೆಲ್ಲ ಬಂದಿದ್ರು. ಏನು ಸರ್ ಅಂಥ ಅನಿವಾರ್ಯತೆ ಇರುತ್ತೆ? ಈಗ ಅಲ್ಲಿ ತುಂಗಭದ್ರಾ ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರ ಕೇಂದ್ರ ಸರ್ಕಾರ ಅದಕ್ಕೆ ಅವ್ರ ಜವಾಬ್ದಾರಿ. ಓಕೆ, ಮಾನಿಟ್ರಿಂಗ್ ಅವರೇ ಮಾಡ್ತಾರೆ. ಆ ಗೇಟ್ ಒಂದು ಹೋಗಿತ್ತು, 19ನೇ ಗೇಟು. ಆಮೇಲೆ ಅದು ಹಳೇದಾಗಿತ್ತು ಅಂತೇಳಿ ಎಲ್ಲ ಗೇಟುಗಳು ಚೇಂಜ್ ಮಾಡಿದ್ರು. ಅದಕ್ಕೆ ತುಂಗಭದ್ರಾ ಪ್ರಾಧಿಕಾರದವರು ಮಾಡಿದ ಕಾರ್ಯಕ್ರಮ, ನಮ್ಮ ರಾಜ್ಯ ಸರ್ಕಾರ ಅಲ್ಲ. ಆದರೆ ಕೇಂದ್ರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ವಿ. ಫಂಕ್ಷನ್ ಅವ್ರದ್ದೇ ಇಲ್ಲ ಏನಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಈ ನಾನಾಗಲೇ ಮಾತಾಡ್ದಲ್ಲ, ಈಗ 13 ವರ್ಷ ಆಯಿತು ಯಾವುದು ನೋಟಿಫಿಕೇಶನ್ ಆಗಿ ಕೃಷ್ಣ ಅಪ್ಪರ್ ಕೃಷ್ಣದು. ಅದು ಈಗ 13 ವರ್ಷದಿಂದ ಕೋರ್ಟಲ್ಲೇ ಇದೆ. ಕೂತ್ ಮಾತಾಡಿದ್ರೆ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ನಮ್ಮ ಶಿವಕುಮಾರ್ ಅವರು ಅಲ್ಲಿ ಮೀಟಿಂಗು ಮಾಡಿದ್ರು. ನಾನು ಅವತ್ತು ಆ ಮೀಟಿಂಗ್ ಹೋಗೋಕ್ಕಾಗಲಿಲ್ಲ, ಬೇರೆ ಕಾರ್ಯ ಇತ್ತು ಮನೆಯಲ್ಲಿ. ಆ ಥರ ಕೂತ್ ಮಾತಾಡಿಕೊಂಡಾಗ ಮಾತ್ರ ನಮಗೆ ಈ ಇಶ್ಯೂಗಳು ಸಾಲ್ವ್ ಮಾಡ್ಕೋಬೋದು. ಇಲ್ಲಾಂದರೆ ಕೋರ್ಟು ಕಚೇರಿ ಅಂದರೆ ಎಷ್ಟು ವರ್ಷ ತಿರುಗ್ತೀರಾ ನೀವು? ಕರೆಕ್ಟ್.